ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಶರತ್ ಫೋಟೋ ಸಿಕ್ತು. ಶರತ್ ಮನೆಗೆ ಹೋಗಿ ಗನ್ ತೋರಿಸಿ ಹೆದರಿಸ್ದೆ. ಅವನು ಓಡ್ ಹೋದ. ಅಲ್ಲೇ ಮಲ್ಲಿಕಾ ಸಾಯ್ಲಿಲ್ಲ ಅಂತ ಡೌಟ್ ಬಂತು. ಮಾರ್ಚರಿಗೆ ಹೋಗಿ ಡೆಡ್ ಬಾಡಿ ನೋಡ್ದೆ. ನನ್ನ ಡೌಟ್ ಕ್ಲಿಯರ್ ಆಯ್ತು. ಆಮೇಲೆ ಬ್ಯಾಂಕಿಗೆ ಹೋಗಿ ಮಲ್ಲಿಕಾ ಅಕೌಂಟ್ ಟ್ರಾನ್ಸಾಕ್ಷನ್ ಎನ್ಕ್ವೈರಿ ಮಾಡಿದೆ. ಜೈ ಅರೆಸ್ಟ್ ಆಗಿರೋ ದಿನ ಅವಳ ಅಕೌಂಟಿಗೆ 50 ಲಕ್ಷ ಬಂದಿದೆ. ಆಮೇಲೆ ಅವಳು ಅಂಡರ್ಗ್ರೌಂಡ್ಗೆ ಹೋಗಿದ್ದಾಳೆ. ಇದನ್ನೆಲ್ಲ ಮಲ್ಲಿಕಾ ಶರತ್ತು ಆ ದುಡ್ಡಿಗೋಸ್ಕರ ಮಾಡಿದ್ದು ಮಾಮ್. ಅವರು ಕೇವಲ ಪಾತ್ರಧಾರಿಗಳು. ನಿಜವಾದ ಸೂತ್ರಧಾರ ಬೇರೆ ಇದ್ದಾರೆ. ಮಲ್ಲಿಕಾಗೆ 50 ಲಕ್ಷ ಕೊಟ್ಟಿದ್ದು ಅವರೇ. ಅವರು ಏನ್ ಮಾಡೋಕೆ ಇದೆಲ್ಲ ಮಾಡಿದ್ದು ನನಗೆ ಗೊತ್ತಿಲ್ಲ. ಆದ್ರೆ ಆ ಸೂತ್ರಧಾರನ್ನ ಖಂಡಿತ ಹಿಡಿತೀನಿ. ಅದು ಕೂಡ ನಂಗೊಂದು ದಾರಿ ಸಿಕ್ಕಿದೆ ಮಾಮ್. ನಾಳೆನೆ ಆ ದಾರಿಲಿ ಹೋಗ್ತಿದ್ದೀನಿ. ಏನ್ ನಿತ್ಯ ಅದು? ಹೇಳಲ್ಲ ಮಾಮ್, ಮಾಡಿ ತೋರಿಸ್ತೀನಿ. ಸೊ ಇನ್ನೀನು ರಿಲ್ಯಾಕ್ಸ್ ಆಗ್ಬೋದು. ಜೈನ ಬಿಡಿಸೋ ಡ್ಯೂಟಿ ನಂದು. ಜೈ ವಿಷಯ ನನಗ್ ಬಿಟ್ಟು ನೀನು ಆ ಗಂಗಾ ಬಗ್ಗೆ ಯೋಚನೆ ಮಾಡು. ಅವಳು ಪಾತಾಳದಲ್ಲಿದ್ರು ಸರಿ, ಎಳ್ಕೊಂಡ್ ಬಾ. ಜೈ ಜೊತೆ 3 ರಾತ್ರಿ ಮುಗಿಸಿ ಅವಳ ಕತೆನ ಮುಗಿಸ್ಬಿಡೋಣ. ಭಗವಂತ, ಏನಾಗಬಾರ್ದು ಅಂತ ಅನ್ಕೊಂಡಿದ್ನೋ ಅದೇ ಆಗ್ತಿದೆ. ನಾಳೆ ನಿತ್ಯ ಏನ್ ಮಾಡ್ತಾಳು? ಗಂಗನ್ ವೇಷದಲ್ಲಿ ಜೈಲಿಗೆ ಬಂತು. ನಿನ್ನ ನೋಡ್ತೀನಿ ಜೈ. ನಿನ್ಗೆ ಈ ಗುಡ್ ನ್ಯೂಸ್ ಹೇಳಿ ಸ್ವೀಟ್ ತಿನ್ನಿಸ್ತೀನಿ. ನಿನ್ನ ರಿಲೀಸ್ ಮಾಡಿಸ್ತಿದ್ದೀನಿ. ಈಗ ನಾನು ಏನ್ ಮಾಡ್ಲಿ? ಗಂಗನ ಹೇಗೆ ಕಾಪಾಡ್ಲಿ? ನಿತ್ಯಾಗೆ ಸತ್ಯ ಗೊತ್ತಾಗ್ತಿದ್ದ ಹಾಗೆ ನಾನು ಹೇಗೆ ಕಾಪಾಡ್ಕೊಳ್ಳಿ?
ನಮ್ ಸೆಲ್ಲಿಗೆ ಇನ್ಯಾರಾದ್ರೂ ಬರ್ತಾರಾ? ಇಲ್ಲ. ಮತ್ತ್ಯಾಕೆ 2 ಬ್ಲಾಂಕೆಟ್ ಹಾಸ್ತಿದ್ಯಾ? ನಮ್ಮಿಬ್ರಿಗೆ. ನಾವು ಇಬ್ರಲ್ವಲ್ಲ. ಏನು ಹತ್ರ ಬರ್ತಿದ್ದೀರಾ? ಒಂದಾಗೋದಕ್ಕೆ. ಇದು ಜೈಲ್ ಯಜಮಾನ್ರೆ. ಸೋ ವಾಟ್? ಈ ಜೈಲೇ ನಮ್ಮನ್ನ ಒಂದ್ ಮಾಡೋದು. ಕಾರಾಗೃಹದಲ್ಲಿ ಸಂಸಾರನ? ತಪ್ಪೇನು? ಆ ದೇವಕಿ ವಾಸುದೇವ ಕೂಡ ಇಂಥ ಕಾರಾಗೃಹದಲ್ಲೇ ಸಂಸಾರ ಮಾಡಿ ಕೃಷ್ಣನ ಹೆತ್ತಿದ್ದು. ಹಾಗೆ ನಾವು ಕೂಡ ಈ ಜೈಲೊಳಗೆ ಸಂಸಾರ ಮಾಡಿ ಒಬ್ಳು ಮುದ್ದು ಮಗಳನ್ನೋ ಇಲ್ಲ ಮುದ್ದು ಮಗನನ್ನೋ ಪ್ಲಾನ್ ಮಾಡೋಣ. ಇಬ್ರೇ ಬಂದಿದ್ದು, ಇಬ್ರಾಗೆ ಹೊರಗೆ ಹೋಗೋಣ. 3 ಜನನೋ 4 ಜನನೋ ಅಲ್ಲ. ನಾವಿಬ್ರು, ನಮ್ಗಿಬ್ರು ಬಂದ್ರೆ ಮುದ್ದಾಗಿರುತ್ತಲ್ಲ. ಆ ಮುದ್ದು ಮುತ್ತು ಇಲ್ಲಲ್ಲ, ಮನೆಗೆ ಹೋದ್ಮೇಲೆ. ಅಲ್ಲಿವರೆಗೂ ಟೈಮ್ ವೇಸ್ಟ್ ಮಾಡಬಾರ್ದು. ಹೀಗೆ ಟೈಮ್ ವೇಸ್ಟ್ ಮಾಡ್ತಿದ್ರೆ ನಮಗ್ ಮಕ್ಳು ಹೇಗಾಗ್ತಾರೆ? ಅದಕ್ಕಿದ್ದು ಟೈಮ್ ಅಲ್ಲ ಯಜಮಾನ್ರೆ. ಅಷ್ಟೇನಾ? ಅಷ್ಟೇನೆ. ಸುಮ್ನೆ ಹೋಗಿ ಮಲ್ಕೊಳ್ಳಿ. ಕರುಣನೇ ಇಲ್ಲ. ಏನಿದು? ಅಯ್ಯೋ ಅಯ್ಯೋ! ಏನಿದು? ಏನದು? ಯಾವುದು? ಆ ಕಡೆ ಹೋಯ್ತು. ಏನ್ ಹೋಯ್ತು? ಏನೋ. ಸುಮ್ನೆ ನೆಪ ಬಿಡಿ. ನಿಜವಾಗ್ಲೂ ಹೋಯ್ತು ನಿತ್ಯ. ಹೇಗಿತ್ತು? ಬೆಳ್ಳಗಿತ್ತು. ಮತ್ತೆ? ಚಿಕ್ಕದಾಗಿತ್ತು. ಮತ್ತೆ? 4 ಕಾಲಿತ್ತು. 1 ಬಾಲ ಕೂಡ ಇತ್ತು. ಮೈಯೆಲ್ಲ ಮುಳ್ಮುಳ್ಳು, ಚಿಕ್ಕ ಮೂತಿ, ಚಿಕ್ಕ ಕಣ್ಣು, ಚಿಕ್ಕ ಬಾಯಿ, ತುಂಬಾ ಸ್ಪೀಡ್ ಆಗಿತ್ತು. ಓ, ಇಲಿನಾ? ನೀನ್ ನೋಡಿದ್ಯಾ? ಗೊತ್ತು. ನಿಮಗ್ ಗೊತ್ತಿಲ್ವಾ? ನನಗ್ ಗೊತ್ತಿಲ್ಲ. ಇದಕ್ಕೂ ಮೊದಲು ನಾನು ಯಾವತ್ತೂ ನೋಡಿಲ್ಲ. ಏನು? ಇಷ್ಟು ದಿನದಲ್ಲಿ ಯಾವತ್ತೂ ಇಲಿ ನೋಡ್ಲಿಲ್ವಾ? ಅದೇನಾದ್ರೂ ಆನೆನ ಸಿಂಹನ? ವಿನಾಯಕನ್ ವಾಹನ ರೀ. ಅಮ್ಮ, ಅದ್ ಮತ್ತೆ ಬರುತ್ತೇನೋ. ನಂಗೆ ಭಯ ಆಗ್ತಿದೆ. ಏನು? ದಿ ಗ್ರೇಟ್ ಸೂರ್ಯವಂಶದ ಜಯಸೂರ್ಯ ಒಂದು ಚಿಕ್ಕ ಇಲಿಗೆ ಹೆದ್ರೋದಾ? ಚಿಚಿ, ನಾಚಿಕೆನಪ್ಪ. ಥೂ. ಹೌದು, ನೀನ್ ಯಾವಾಗ ಇಲಿ ನೋಡ್ದೆ? ಎಷ್ಟೋ ಸಲ ನೋಡಿದೀನಿ. ಬೆಳಗ್ಗೆ ಎದ್ರೆ ಅದೇ ಕಾಣಿಸ್ತಿತ್ತು. ವಾಟ್? ನಿಮ್ಮನೇಲಿ ಇಲಿ ಇದೆಯಾ? ಅದೇನಾದ್ರೂ ಸಾಕೋ ಪ್ರಾಣಿನಾ? ಅಂದ್ರೆ ಟಿವಿ ನೋಡ್ತಿದ್ದೆ. ಆನಿಮಲ್ ಪ್ಲಾನೆಟ್ ಅಲ್ಲಿ ನೋಡಿದ್ದು. ಹಾಗೇಳು. ಅದು ಹೋಗಾಯ್ತು. ಇನ್ನು ನನ್ನ ಬಿಡಿ. ಅಯ್ಯೋ, ಮತ್ತೆ ಬರುತ್ತೇನೋ. ಏನ್ ಬರಲ್ಲ ರೀ. ಹೀಗೆ ಚೆನ್ನಾಗಿದೆ. ಇಲ್ಲ, ನಂಗ್ ಚೆನ್ನಾಗಿಲ್ಲ. ಬಿಡಿ ನೀವು. ಏನ್ ನಿತ್ಯ ಇದು? ತಪ್ಪಾಗ್ಬಾರ್ದು ಅಂದ್ರೆ ತಪ್ಪೋದಿಲ್ಲ. ನನ್ ಮೇಲೆ ಕರುಣೆನೆ ಬರ್ತಿಲ್ವಲ್ಲ ನಿಮ್ಗೆ?
ಏ ಬಾಣ್ಲಿ ನನ್ ಮಗನೇ ಏನಕ್ಕೂ ಹಂಗ್ ಕಿರ್ಚ್ಕೊಂಡೆ? ನಿನ್ನನ್ನೇ ನಿನ್ ಕತ್ತು ಕೊಯ್ದು ಬಿಡ್ತೀನಿ ನೋಡು. ಅಯ್ಯೋ ದೇವ್ರೆ, ಕನ್ಸ ನಿದ್ರಲ್ಲಿ ಕನ್ವರ್ಸೋದ? ಅದೆಲ್ಲ ಮಾಡಿದ್ಕೆ ತಾನೇ ಇಲ್ಲಿ ಬಂದು ಮಲಗಿರೋದು. ಇವನು ಮುಸುಡಿನೋ, ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ನೋ ಇವ್ರ ಮಧ್ಯೆ ಮಲ್ಗಂಗಾಗೋಯ್ತು. ರತ್ನ ಬಾರ ಆತ ಕೆಟ್ಟವನ ಯಾರಾದ್ರು ರತ್ನ? ಅವಳು ನನ್ನ ಹೆಂಡತಿ ಸಾರ್. ಅದಕ್ಕೆ ಅವಳ ಮೇಲೆ ಕೈಯೋ ಕಾಲೋ ಹಾಕಿ ಮಲಗಿದ್ರೆ ನಿದ್ರೆ ಬರಲ್ಲ ಸರ್. ನಾನು ಮೈ ಮೇಲೆ ಕಾಲ ಹಾಕಿದ್ರೆ ಕಾಲ್ ಕತ್ತರಿಸ್ತೀನಿ. ಛಿ ಈ ದರಿದ್ರದ ಬದ್ಯದ ಮಲಗಿದ್ದೀನಲ್ಲ, ಏನೋ ಇನ್ನು ಏನೇನ್ ಮಾಡ್ತಾನೆ ಇವನು. ಯಾವುದಕ್ಕೂ ತಿರುಗಿ ಮಲಗೋದು ಒಳ್ಳೇದು. ಏನಿದು ಇಲಿ ಸತ್ತಿರೋ ವಾಸನೆ ಬರ್ತಿದೆಯಲ್ಲ? ಲೇ ಕೊಂಡನ್ ಮಗನೇ ಎದ್ದೇಳ. ಏನ್ ಸರ್ ನಿಮ್ದು ಮಧ್ಯರಾತ್ರಿಲಿ? ಲೇ ನೀನ್ ಸ್ನಾನ ಮಾಡಿ ಎಷ್ಟ್ ದಿನ ಆಯ್ತು? ಗೊತ್ತಿಲ್ಲ. ಇದೇನ್ ಬಾಡಿನ ಸೆಪ್ಟಿಕ್ ಟ್ಯಾಂಕ? ಅಯ್ಯೋ ಮುಖದ ಮೇಲೆ ಕೆರಿತಿಯಲ್ಲೋ, ಇಳಿಸು. ಏನ್ ಸರ್ ನೀವು ಮಧ್ಯರಾತ್ರಿಲಿ ತೊಂದ್ರೆ? ಸುಮ್ನೆ ಇರ್ಬೇಕಲ್ವಾ? ಅಯ್ಯೋ ನೀವೇನ್ ಮನುಷ್ಯ ಇಲ್ಲಿ ಕೊಳ್ಳಿದ್ದೆವುಗಳ? ಏನೋ ಇದು ಗೊರಕೆ. ಇಲ್ಲೇನಾದ್ರೂ ಸಂಗೀತ ಕಚೇರಿ ನಡೀತಿದ್ಯೇನೋ? ಒಬ್ರಾದ್ಮೇಲೆ ಒಬ್ರು ಸ್ವರ ಬದಲಾಯಿಸಿ ಟ್ರ್ಯಾಕ್ ಆಡ್ತಿದ್ದೀರಲ್ಲ. ಅಯ್ಯೋ ದೇವ ರಾಮ. ನನ್ನ ಕತೆ ಮುಗೀತಿವತ್ತು. ಈ ರಾತ್ರಿ ಪೂರ ನನಗೆ ಜಾಗರಣೆನೆ. ಯಾವಾಗೋ ಯಾರಿಗೋ ನಾನು ಗೊರಕೆಯಿಂದ ತೊಂದರೆ ಕೊಟ್ಟಿರ್ಬೇಕು. ರಾಮಚಂದ್ರ ಪ್ರಭು. ಇವತ್ತು ರಾತ್ರಿ ಹೆಂಗ್ ಕಳೆಯೋದು ಏನೋ ರಾಮ. ಮೇಡಮ್, ನಿಂಗೆ ಮಲ್ಲಿಕಾಗೆ ನಾನೇನ್ ಹೇಳಿದ್ದು? ನೀವೇನ್ ಮಾಡಿದ್ದು? ನಾನ್ ನಿಮ್ಗೆ ಓಡ್ ಹೋಗಿ ಅಂತ ಹೇಳಿದ್ನಲ್ಲ. ಸಾರಿ ಮೇಡಮ್, ನಿಮ್ ಡಾಟರ್ ಇಷ್ಟು ದೂರ ಬರ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಅವಳೆಷ್ಟು ದೂರ ಆದ್ರೂ ಬರ್ತಾಳೆ, ಎಷ್ಟು ದೂರ ಆದ್ರೂ ಹೋಗ್ತಾಳೆ. ಈ ಮಾತನ್ನ ನಿಮ್ಮಿಬ್ರಿಗೂ ಮೊದಲೇ ಹೇಳಿದ್ದೆ. ಆದ್ರೆ ನಿಮ್ ಬೇಜವಾಬ್ದಾರಿಯಿಂದ ನಾನ್ ಸಿಕ್ಬೀಳೋ ಪರಿಸ್ಥಿತಿ ಬಂದಿದೆ. ನಿಮ್ ಡಾಟರ್ಗೆ ನಾನು ಏನು ಹೇಳಿಲ್ಲ ಮೇಡಮ್. ನೀನ್ ಬಾಯ್ ಬಿಟ್ಟು ಹೇಳೋ ಅವಶ್ಯಕತೆನೇ ಇಲ್ಲ. ಬಾಯ್ ತೆಗೆದ್ರೆ ಸಾಕು, ನಿನ್ ದೇಹದ ಒಳಗಿರೋದೆಲ್ಲ ಅವಳೇ ಹೇಳ್ತಾಳೆ. ಜೈ ಮನೆಗೆ ಹೋಗಿ ನಿನ್ ಫೋಟೋಸ್ ಕಲೆಕ್ಟ್ ಮಾಡಿದ್ಲು, ನಿನಗೆ ಹೆದರ್ಸದ್ಲು. ಮಾರ್ಚುವರಿಲಿ ಮಲ್ಲಿಕಾ ಫೇಕ್ ಬಾಡಿ ನೋಡಿದಾಳೆ. ಬ್ಯಾಂಕಲ್ಲಿ ಮಲ್ಲಿಕಾ ಅಕೌಂಟ್ಗೆ ನಾನು ಹಾಕಿರೋ 50 ಲಕ್ಷದ ಬಗ್ಗೆ ಎನ್ಕ್ವೈರಿ ಕೂಡ ಮಾಡಿದಾಳೆ. ನಾನ್ ಸಿಕ್ಬೀಳೋದಕ್ಕೆ ಅವಳಿಗೆ ಇನ್ನೊಂದು ಹೆಜ್ಜೆ ಸಾಕು. ಆ ಸಾಕ್ಷಿ ಕೂಡ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾಳೆ. ಇವತ್ತು ಎಲ್ಲ ಗೊತ್ತಾಯ್ತು ಅಂತಾಳೆ. ಈ ಮೋಸದ ಹಿಂದೆ ನಾನಿದ್ದೀನಿ ಅಂತ ಅವಳಿಗೆ ಗೊತ್ತಾದ್ರೆ ಅವಳ ಮುಂದೆ ನನ್ನ ಮರ್ಯಾದೆ ಹೋಗೋದ್ರೊಳಗೆ ನಿನ್ ಪ್ರಾಣ, ಮಲ್ಲಿಕಾ ಪ್ರಾಣ ಹೋಗಿರತ್ತೆ. ಹೋಗಿ ಆ ಮಲ್ಲಿಕಾಗ್ ಹೇಳು, ಅವಳೇನಾದ್ರೂ ಹೊರಗಡೆ ಬಂದ್ರೆ ಅವಳ ಪ್ರಾಣ ಮೇಲಕ್ಕೆ ಹೋಗತ್ತೆ ಅಂತ. ನೀನ್ ಕೂಡ ಹೊರಗೆ ಬರ್ಬೇಡ. ಗೋ. ಇವತ್ತು ನಿತ್ಯ ಏನ್ ಮಾಡ್ತಿದ್ದಾಳೆ? ಬೆಳಿಗ್ಗೆನೆ ಎಲ್ಲಿಗೆ ಹೋಗ್ತಿದ್ದಾಳೆ? ನಿತ್ಯ ನೆಕ್ಸ್ಟ್ ಸ್ಟೆಪ್ ಏನು? ವೇರ್ ಆರ್ ಯು ನಿತ್ಯ?
ಗುಡ್ ಮಾರ್ನಿಂಗ್ ನಾಣಿ. ಏನ್ ಗುಡ್ ಮಾರ್ನಿಂಗೋ ಏನೋ ಸರ್. ಏನಾಯ್ತು? ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ. ಹೊಸ ಪ್ಲೇಸ್ ಅಲ್ವಾ, ಸ್ವಲ್ಪ ಅಭ್ಯಾಸ ಆಗ್ಬೇಕು. ನನಗೆ ನಿದ್ದೆ ಬರ್ದೇ ಇದ್ದಿದ್ದು ಹೊಸ ಜಾಗ ಅಂತ ಅಲ್ಲ ಸರ್, ನಮ್ಮ ಕೊಲಿಕ್ಸಿಂದ. ಅವ್ರೇನ್ ಮಾಡಿದ್ರು? ರಾಮ ಅವ್ರೇನ್ ಮಾಡಿಲ್ಲ ಅಂತ ಕೇಳಿ. ಒಬ್ಬಂತೂ ನಿದ್ರೆಲೆದ್ದು ಕನ್ವರಿಸ್ತಾನೆ, ಇನ್ನೊಬ್ಬಂತೂ ನನ್ನನ್ನು ಅವನ ಹೆಂಡತಿ ಅನ್ಕೊಂಡು ನನ್ನ ಮೈ ಮೇಲೆ ಕಾಲಾಕ್ತಾನೆ, ಇನ್ನೊಬ್ಬಂತೂ ಚಿಚ್ಚಿ 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 ಚಿ. ಬೇಡ ಬಿಡಿ ಸರ್, ನನ್ನ ಬಾಯಿಂದ ದರಿದ್ರನ್ನ ನಾನು ಹೇಳಲ್ಲ. ನಾನು ಮಾಡಿರೋ ಪಾಪನ ನಾನೇ ಅನುಭವಿಸ್ಬೇಕಲ್ವಾ? ನನಗ್ ಮಾತ್ರ ಹಾಯಾಗಿ ನಿದ್ದೆ ಬಂತಪ್ಪ, ಆರಾಮಾಗಿ ನಿದ್ದೆ ಮಾಡಿದೆ. ಯಾಕೆ ಬರಲ್ಲ ಸರ್? ಬಡ್ಸೋರು ನಮ್ಮವ್ರಾದ್ರೆ ಪಂಕ್ತಿಲಿ ಎಲ್ಲಿ ಕೂತ್ಕೊಂಡ್ರು ಒಂದೇ ಅಂತ. ಮೇಡಮ್ ನಿಮ್ ಪಕ್ಕದಲ್ಲಿದ್ರೆ ನೀವು ಜೈಲಲ್ಲಿದ್ರು ಒಂದೇ, ಮನೇಲಿದ್ರು ಒಂದೇ ಬಿಡಿ. ನಂಗೆ ನಿದ್ರೆ ಬಂದಿದ್ದು ನಿಮ್ ಮೇಡಮ್ ಇಂದಲ್ಲಯ್ಯ, ಒಂದ್ ಇಲಿಮರಿಯಿಂದ. ಇಲಿಮರಿನ ಏನ್ ಮಾಡ್ತು ಸರ್? ನೈಟ್ ನಮ್ ಸೆಲ್ಗೆ ಬಂದು ನನ್ನ ನಿಮ್ ಮೇಡಮ್ ಮಡ್ಲಿಗೆ ಹಾಕ್ಬಿಡ್ತು. ಅಬ್ಬಾ, ನಾಚಿಕೆ ಇಲ್ದೆ ಏನ್ರಿ ನೀವು? ನಮ್ ನಾಣಿನೇ ಅಲ್ವಾ ಅವನು. ಏನಾಯ್ತು ಸರ್? ಮಾತಿಗೆ ಕಣ್ಣುಚ್ತಾ ಇದ್ದೀರಾ? ಏನೋ ಗೊತ್ತಿಲ್ಲ ನಾಣಿ, ಬೆಳಿಗ್ಗೆ ಎದ್ದಾಗಿಂದ ಈ ಎಡ್ಗಣ್ ತುಂಬಾ ಅದರ್ತಿದೆ. ಅಯ್ಯೋ, ಅದು ಒಳ್ಳೇದಲ್ಲ ಸರ್. ಯಾಕೆ? ಗಂಡಸರಿಗೆ ಎಡ್ಗಣ್ ಹೊಡ್ಕೊಂಡ್ರೆ ಏನೋ ಅಶುಭ ಆಗುತ್ತೆ ಅಂತ ಅರ್ಥ. ಮೊದ್ಲೇ ಇಲ್ಲಿ ಬಂದ್ ಬಿದ್ದಿದೀವಿ, ಇನ್ಯಾವ ಅಶುಭ ಬರುತ್ತೆ? ಇದು ಅದು ಅಂತ ಹೇಳಕ್ ಆಗಲ್ಲ ಸರ್, ಏನಾದ್ರೂ ಆಗ್ಬಹುದು. ನಾಣಿ ಅವ್ರೆ, ಅವ್ರನ್ನ ನೀವು ಸುಮ್ಮನೆ ಹೆದರ್ಸ್ತಾ ಇದ್ದೀರಾ? ಅಯ್ಯೋ ರಾಮ, ಇದು ಎದುರ್ಸೋಕಲ್ಲ ಮೇಡಮ್, ಜಾಗೃತಿಯಾಗಿರ್ಬೇಕು ಅಂತ. ತಗೊಳ್ಳಿ. ಅವರನ್ನು ನಾನು ಕರೆಸ್ತೀನಿ, ನೀವು ಒಳಗಡೆ ಹಾಲಲ್ಲಿ ವೆಯ್ಟ್ ಮಾಡಿ. ಶ್ರೀನಿವಾಸ್ ಸರ್. ಓಕೆ ಸರ್. ಹಾಗಾದ್ರೆ ನಾಣಿ, ಇವತ್ ನನ್ಗೇನೋ ಕಾದಿದೆ ಅಂತಾಯ್ತು. ಅರೆ, ಏನಾಗಲ್ಲ ರೀ. ನಾಣಿ ಅವರು ಭಯ ಆಗೋ ಹಾಗೆ ಹೇಳಿದ್ರು. ನೀವು ಧೈರ್ಯವಾಗಿರಿ. ಏನ್ ಬಂದ್ರು ನನ್ನ ದಾಟ್ಕೊಂಡೆ ನಿಮ್ಮ ಹತ್ರ ಬರ್ಬೇಕು. ರಾಮಚಂದ್ರ ಪ್ರಭು, ನಮ್ ಸಾರ್ಗೆ ಮೇಡಮ್ಗೆ ಏನು ಆಗದೆ ಇದ್ದಂಗೆ ನೋಡ್ಕೊಳಪ್ಪ. ಸರ್, ನಿಮ್ಮ ನೋಡೋಕೆ ಯಾರೋ ಬಂದಿದ್ದಾರೆ. ಯಾರು? ಯಾರೋ ಒಬ್ರು ಹೆಂಗಸು ಬಂದಿದ್ದಾರೆ. ಹುಡುಗಿನ? ಹೆಂಗ್ಸ? ಹೆಸರೇನು? ನಿತ್ಯ.